ಸಿಟಿ ರವಿ ಅಭಿಮಾನಿಗಳಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ. ಸಿಹಿ ಹಂಚಿ ಪಟಾಕಿ ಸಿಡಿಸಿ ಕಾರ್ಯಕರ್ತರ ಸಂಭ್ರಮ. ಯಾಕಂದರೆ ಎಲ್ಲಿದ್ದಾರೋ ಅಲ್ಲೇ ಬಿಡಬೇಕು. ಬಹುಶಃ ಅಲ್ಲಿ ಸಿಟಿ ರವಿ ಪರ ಜಯಕಾರ ಹಾಕಿ ಸಂಭ್ರಮಾಚರಣೆ. ಬಿಜೆಪಿ ಕಾರ್ಯಕರ್ತರು ಬಹುಶಃ ಅಲ್ಲೇ ಪತ್ರಿಕಾಗೋಷ್ಠಿಯನ್ನು ಮಾಡುವಂಥ ಸಾಧ್ಯತೆ ಇದೆ. ಸಿಹಿ ಹಂಚಿ ಪಟಾಕಿ ಸಿಡಿಸಿ ಕಾರ್ಯಕರ್ತರ ಸಂಭ್ರಮ. ಸಿಟಿ ರವಿ ಪರ ಜಯಕಾರ ಹಾಕಿ ಸಂಭ್ರಮಾಚರಣೆ. ದಾವಣಗೆರೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ನೋಡಿ. ಮಧ್ಯಂತರ ಆದೇಶ ನೀಡಿದೆ ಹೈಕೋರ್ಟ್. ಎಲ್ಲಿದ್ದಾರೆ ಅಲ್ಲೇ ಬಿಡುಗಡೆ ಮಾಡಬೇಕು. ಕಾರ್ಯಕರ್ತರು ಎಲ್ಲ ರೆಡಿಯಾಗಿದ್ದಾರೆ. ಚಿಕ್ಕಮಗಳೂರಿನ ಸಿಟಿ ರವಿ ನಿವಾಸದಲ್ಲೂ ಕೂಡ ಸಂಭ್ರಮಾಚರಣೆ. ದಾವಣಗೆರೆಯಲ್ಲೂ ಸಂಭ್ರಮಾಚರಣೆ. ಎಲ್ಲ ಕಡೆ ಪಟಾಕಿ ಸಿಡಿಸಿ ಸಂಭ್ರಮ. ಮ್ಯಾಕ್ಸಿಮಮ್ ಏನಾಗ್ಬೋದು ಆ ಥರ ನಿರ್ಧಾರ ಮಾಡಿದರೆ ಏನು ರೀ ಮಾಡ್ತೀರಿ? ಮ್ಯಾಕ್ಸಿಮಮ್ ಏನು ಗಲ್ಲು ಶಿಕ್ಷೆ ಅಂತೂ ಕೊಡೋದಿಲ್ಲ. ಕೆಲವು ದಿನಗಳ ಕಾಲ ಜೈಲು ಹಾಕ್ತೀರಿ. ಹಾಕಿ ತಂದುಬಿಟ್ಟು ಎಲ್ಲರೂ ಕೂಡ ಹಿಂಸಾಕೃತ್ಯ ಕೇಳಿದ್ರೆ ಏನಾಗುತ್ತೆ? ಕಾರ್ಯಕರ್ತರು ಈಗ ಇಲ್ಲಿಗೆ ಬಂದು ಡಿ ಕೆ ರವಿಯನ್ನು ಇಲ್ಲಿ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ. ಓಕೆ, ಆರ್ ಅಶೋಕ್ ವಿಪಕ್ಷ ನಾಯಕರು ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಅಶೋಕ್ ಅವರೇ, ಇದೀಗ ಕೋರ್ಟ್ ಎಲ್ಲಿದ್ದಾರೆ ಅಲ್ಲೇ ಬಿಡುಗಡೆ ಮಾಡಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿದೆ, ನಂಬರ್ 1. ಎರಡನೇದಾಗಿ ಎಸ್ ಆಗಿದೆ, ಮತ್ತೊಂದು ವಾದ ಪ್ರತಿವಾದಗಳೆಲ್ಲ ಆಗ್ತಾ ಇದೆ, ಪ್ರತಿ ಸಲ ಕೂಡ ಆಗತ್ತೆ. ಆದರೆ ಸಿ ಟಿ ರವಿಯನ್ನು ಈ ರೀತಿ ನಡೆಸ್ಕೋಬೇಕಿತ್ತ ಸರ್ಕಾರ? ಅಲ್ಲ, ನಿಮ್ಮ ಮೊದಲನೇ ಪ್ರಶ್ನೆಗೆ ಬಿಡಬಹುದು ಅಂತ ಇದೆಲ್ಲ ಎಲ್ಲಿ ಅಲ್ಲೇ ಬಿಡಬೇಕು. ನಾನು ಜೊತೆಲೇ ಇದ್ದೀನಿ ಈಗ. ಇನ್ನು 5 ನಿಮಿಷದಲ್ಲಿ ನಮ್ಮ ಕಾರ್ಗೆ ನಾನು ವಿಜೇಂದ್ರ ಅವರು ಒಟ್ಟಿಗೆ ಇದ್ದೀರಿ. ಇನ್ನು 5 ನಿಮಿಷದಲ್ಲಿ ನಮ್ಮ ಕಾರ್ಗೆ ಪ್ಲೀಸ್ ಸರ್, ರಿಪಬ್ಲಿಕ್ ಟಿವಿ ಪ್ಲೀಸ್ ಸರ್, ಸರ್ ಮಾತಾಡಿ ಸರ್ ಪ್ಲೀಸ್. ಓಕೆ, ವಿಜೇಂದ್ರ ಮತ್ತು ಅವರು ಜೊತೆಗಿದ್ದಾರೆ. ಇನ್ನು 5 ನಿಮಿಷಗಳಲ್ಲಿ ಇಲ್ಲಿಗೆ ಬರ್ತಾರೆ. ಏನು ಜಾಗ ಇದೆ ನಾನು ತೋರಿಸ್ತಾ ಇದ್ದೆ, ಇದಲ್ಲ. ಕಾರ್ಯಕರ್ತರಲ್ಲಿ ಕಾಯ್ತಾ ಇದ್ದಾರೆ. ದಾವಣಗೆರೆಯಲ್ಲಿ, ಇದು ಚಿಕ್ಕಮಗಳೂರಲ್ಲಿ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ. ಅಶೋಕ್ ಮತ್ತು ವಿಜೇಂದ್ರ ಜೊತೆಗಿದ್ದಾರೆ. ಆ ಕ್ಷಣವೇ ನೋಡಿ, ಇದು ಎಲ್ಲಿದ್ದೀರಿ ಅಲ್ಲೇ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಕಾರನ್ನು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಕರೆಕ್ಟಾದ ಜಾಗದಲ್ಲಿ ಬಿಡುಗಡೆಯಾಗಿ ಅಲ್ಲೊಂದು ಪತ್ರಿಕಾಗೋಷ್ಠಿ ಕೂಡ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಗೆ ಓಕೆ, ಸಿ ಟಿ ರವಿ ಅವರ ಅಡ್ವೊಕೇಟ್ ಆಗಿರುವಂಥ ಸಿದ್ಧಾರ್ಥ ಅವರು ಮಾತಾಡ್ತಾ ಇದ್ದಾರೆ. ಸಿದ್ಧಾರ್ಥ ಸರ್, ನಮಸ್ತೆ. All the Supreme Court judgments also which we had quoted, including the High Court judgments as well, all of this was quoted. All the guidelines which have not been followed. Again, there was also a need as to why there was a need for an arrest. That was also because and the immediate arrest without notice. So which is why the provision is very, very clear. The statute is very, very clear to say that, see, if for any reason it is not so, you have not followed XYZ 1, 2, 3, 4, then it has to be a release forthwith. That is exactly what we had prayed for, and this is exactly what the Honorable High Court has also granted. Only condition is that we have to cooperate with the investigation, which we have always been ready to do. Siddharth Kumar. ಓಕೆ, ಸಿದ್ಧಾರ್ಥ್ ಕುಮಾರ್. ಓಕೆ, ನಮಗೆ ಗೊತ್ತಿರುವಂಥ ವಿಚಾರಗಳನ್ನು ಹೇಳಿದರು ಅವರು. ಹೆಚ್ಚೇನಿಲ್ಲ, ಅಂದರೆ ಯಾವ ರೀತಿ ಫಾಲೋ ಮಾಡಬೇಕಾಗಿತ್ತು ಅಂತೇಳಿ ಒಂದಂತೂ ಭಾಳ ಸ್ಪಷ್ಟ ಆಗ್ತಾ ಇದೆ. ನಿಜ ರೀ, ಹೇಳಿದ್ದಾರೆ ಅಕ್ಷಮ್ಯ ಅಪರಾಧ, ಅದರಲ್ಲಿ 2 ಮಾತಿಲ್ಲ. ಅಕ್ಷಮ್ಯ ಅಪರಾಧ ಒಂದು ವೇಳೆ ಅವರು ಹೇಳಿದ್ದಾರೆ, ಇನ್ನದು ಆಗಬೇಕಾಗಿದೆ. ಹೇಳಿದ್ದಾರಾ ಇಲ್ವ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ತನಕ ಆರೋಪವೇ ಆಯಿತು, ಹೇಳಿದ್ರು ದಿಟ್ಕೊಳ್ಳೋಣ, ತಪ್ಪು, ಅಕ್ಷಮ್ಯ ಅಪರಾಧ. ಆದರೆ ಒಮ್ಮೊಮ್ಮೆ ಈ ಥರ ಒಬ್ಬ MLA ಒಬ್ಬ ಮಂತ್ರಿ ಆಗಿದ್ದವ್ರನ್ನ ಈ ಥರ ನಡೆಸ್ಕೊಳ್ಳೋದಿದೆಯಲ್ಲ, ಗಾಯ ಆಗಿ 3 ಜಿಲ್ಲೆ ಸುತ್ತಾಡಿಸೋದು, ಇದು ಯಾವ ನ್ಯಾಯ? ಇದು ಯಾವುದೇ ಪಾರ್ಟಿ ಆಗಿರಲಿ, ಅದು BJP ಮಾಡಲಿ, ಕಾಂಗ್ರೆಸ್ ಮಾಡಲಿ, ಯಾರೇ ಮಾಡಲಿ, ಈ ಥರ ಅಂದರೆ ಇದು ದ್ವೇಷದ ರಾಜಕಾರಣ ಆಗಬಾರ್ದು. ಸಿ ಟಿ ರವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರೆ ಅದು ಅಕ್ಷಮ್ಯ ಅಪರಾಧ. ಒಂದು ಹೆಣ್ಣುಮಕ್ಕಳ ಬಗ್ಗೆ ಹೇಳಿರುವಂಥ ಅಪರಾಧ. ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಪೂರ್ಣವಾದಂಥ ಅಧಿಕಾರ ಇದೆ FIR ಮಾಡೋದಕ್ಕೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಕ್ರಮ ಕೈಗೊಳ್ಳಬೇಕು. ಆದರೆ ನಡೆಸ್ಕೊಳ್ಳೋ ಒಂದು ರೀತಿ ಇರುತ್ತೆ. ಅವರನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಯಾವ ಆಧಾರದಲ್ಲಿ ಅವರಿಗೀಗ ಕೋರ್ಟ್ ಈ ಒಂದು ಆದೇಶ ನೀಡಿರುವಂಥದ್ದು? ನಾವು ಒಂದು ರಿಟ್ ಅರ್ಜಿ ಸಲ್ಲಿಸಿದ್ವಿ. ರಿಟ್ ಅರ್ಜಿಯಲ್ಲಿ ಏನು ಹೇಳಿದ್ವಿ, ಅರೆಸ್ಟ್ ಮಾಡಬೇಕಾದ್ರೆ ಕೆಲವು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ನೀವು ಪಾಲನೆ ಮಾಡಿಲ್ಲ ಅಂತ ಹೇಳ್ಕೊಂಡು ವಿ ಫೈಲ್ಡ್ ರಿಟ್ ಪಿಟಿಷನ್. ನಮಗೆ ಜೂರಿಸ್ಡಿಕ್ಷನ್ ಬರಬೇಕಾದ್ರೆ, ಹೈಕೋರ್ಟಲ್ಲಿ ಜೂರಿಸ್ಡಿಕ್ಷನ್ ಬರಬೇಕಾದ್ರೆ ನಾವು ಇಂಥ ಗೈಡ್ಲೈನ್ ನೀವು ಫಾಲೋ ಮಾಡಿಲ್ಲ, ಮತ್ತು ನನ್ನ ಪರ್ಸನಲ್ ಲಿಬರ್ಟಿ ಅಂತ ಹೇಳ್ತಾರೆ. ಆ ಪರ್ಸನಲ್ ಲಿಬರ್ಟಿ ಇನ್ಫ್ರಿಂಜ್ ಆಗಿದ್ರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್ ಪ್ರಕಾರ ನಾನು ಹೈಕೋರ್ಟ್ ಮುಂದೆ ಬಂದಿದ್ದೀನಿ. ಹೈಕೋರ್ಟ್ ಮುಂದೆ ಏನಂತ ನೀವು ಈಗ ಸರ್ಟನ್ ಗೈಡ್ಲೈನ್ಸ್ ಇದೆ, ನಮ್ಮ ಕೆಲವು ಹೈಕೋರ್ಟ್ ಜಜ್ಮೆಂಟ್ಸ್ ಇದೆ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಇದೆ, ಅದರಲ್ಲಿ ಗೈಡ್ಲೈನ್ಸ್ ಇದೆ. ಈ ಗೈಡ್ಲೈನ್ಸ್ ಪ್ರಕಾರ
ಒಂದು ವೇಳೆ ಈ ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ ಅಂದರೆ ಅವಾಗ ಈಸ್ ಟು ಬಿ ರಿಲೀಸ್ ಇಮಿಡಿಯೇಟ್ಲಿ ಅಂತ ಹೇಳ್ಬಿಟ್ಟು ಅಥವಾ ಫೋರ್ತ್ ವಿತ್ ಅಂತ ಹೇಳ್ಬಿಟ್ಟು ಕೆಲವು ಜಡ್ಜ್ಮೆಂಟ್ಸ್ ಇದೆ. ಆ ಜಡ್ಜ್ಮೆಂಟ್ಸ್ನ ನಾವು ಇವತ್ತು ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ಕೊಂಡು ಓಕೆ ಸುನಿಲ್ ಕುಮಾರ್ ಅವರು ನಮ್ಮ ಸಿ ಟಿ ರವಿ ಅಭಿಮಾನಿಗಳಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ, ಸಿಹಿ ಹಂಚಿ ಪಟಾಕಿ ಸಿಡಿಸಿ ಕಾರ್ಯಕರ್ತರ ಸಂಭ್ರಮ. ಯಾಕಂದರೆ ಎಲ್ಲಿದ್ದಾರೋ ಅಲ್ಲೇ ಬಿಡಬೇಕು. ಬಹುಶಃ ಅಲ್ಲಿ ಸಿ ಟಿ ರವಿ ಪರ ಜಯಕಾರ ಹಾಕಿ ಸಂಭ್ರಮಾಚರಣೆ. ಬಿಜೆಪಿ ಕಾರ್ಯಕರ್ತರು ಬಹುಶಃ ಅಲ್ಲೇ ಪತ್ರಿಕಾಗೋಷ್ಠಿಯನ್ನು ಮಾಡುವಂಥ ಸಾಧ್ಯತೆ ಇದೆ. ಸಿಹಿ ಹಂಚಿ ಪಟಾಕಿ ಸಿಡಿಸಿ ಕಾರ್ಯಕರ್ತರ ಸಂಭ್ರಮ. ಸಿ ಟಿ ರವಿ ಪರ ಜಯಕಾರ ಹಾಕಿ ಸಂಭ್ರಮಾಚರಣೆ. ದಾವಣಗೆರೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ನೋಡಿ. ಮಧ್ಯಂತರ ಆದೇಶ ನೀಡಿದೆ ಹೈಕೋರ್ಟ್. ಎಲ್ಲಿದ್ದಾರೆ ಅಲ್ಲೇ ಬಿಡುಗಡೆ ಮಾಡಬೇಕು. ಕಾರ್ಯಕರ್ತರು ಎಲ್ಲ ರೆಡಿಯಾಗಿದ್ದಾರೆ. ಚಿಕ್ಕಮಗಳೂರಿನ ಸಿ ಟಿ ರವಿ ನಿವಾಸದಲ್ಲೂ ಕೂಡ ಸಂಭ್ರಮಾಚರಣೆ, ದಾವಣಗೆರೆಯಲ್ಲೂ ಸಂಭ್ರಮಾಚರಣೆ, ಎಲ್ಲ ಕಡೆ ಪಟಾಕಿ ಸಿಡಿಸಿ ಸಂಭ್ರಮ. ಮ್ಯಾಕ್ಸಿಮಮ್ ಏನಾಗ್ಬೋದು ಆ ಥರ ನಿರ್ಧಾರ ಮಾಡಿದರೆ ಏನು ರೀ ಮಾಡ್ತೀರಿ? ಮ್ಯಾಕ್ಸಿಮಮ್ ಏನು ಗಲ್ಲು ಶಿಕ್ಷೆ ಅಂತೂ ಕೊಡೋದಿಲ್ಲ. ಕೆಲವು ದಿನಗಳ ಕಾಲ ಜೈಲು ಹಾಕ್ತೀರಿ. ಹಾಕಿ ತಂದುಬಿಟ್ಟು ಎಲ್ಲರೂ ಕೂಡ ಹಿಂಸಾಕೃತ್ಯ ಕೇಳಿದ್ರೆ ಏನಾಗುತ್ತೆ? ಕಾರ್ಯಕರ್ತರು ಈಗ ಇಲ್ಲಿಗೆ ಬಂದು ಡಿ ಕೆ ರವಿಯನ್ನು ಇಲ್ಲಿ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ. ಓಕೆ, ಆರ್ ಅಶೋಕ್ ವಿಪಕ್ಷ ನಾಯಕರು ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಅಶೋಕ್ ಅವರೇ, ಇದೀಗ ಕೋರ್ಟ್ ಎಲ್ಲಿದ್ದಾರೆ ಅಲ್ಲೇ ಬಿಡುಗಡೆ ಮಾಡಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿದೆ, ನಂಬರ್ 1. ಎರಡನೇದಾಗಿ ಎಸ್ ಆಗಿದೆ, ಮತ್ತೊಂದು ವಾದ ಪ್ರತಿವಾದಗಳೆಲ್ಲ ಆಗ್ತಾ ಇದೆ, ಪ್ರತಿ ಸಲ ಕೂಡ ಆಗತ್ತೆ. ಆದರೆ ಸಿ ಟಿ ರವಿಯನ್ನು ಈ ರೀತಿ ನಡೆಸ್ಕೋಬೇಕಿತ್ತ ಸರ್ಕಾರ? ಅಲ್ಲ, ನಿಮ್ಮ ಮೊದಲನೇ ಪ್ರಶ್ನೆಗೆ ಬಿಡಬಹುದು ಅಂತ ಇದ್ದಲ್ಲ, ಎಲ್ಲಿ ಅಲ್ಲೇ ಬಿಡಬೇಕು. ನಾನು ಜೊತೆಲೇ ಇದ್ದೀನಿ ಈಗ. ಓಕೆ ಓಕೆ 5 ನಿಮಿಷದಲ್ಲಿ ನಮ್ಮ ಕಾರ್ಗೆ ನಾನು ವಿಜೇಂದ್ರ ಅವರು ಒಟ್ಟಿಗೆ ಇದ್ದೀರಿ. ಓಕೆ, 5 ನಿಮಿಷದಲ್ಲಿ ನಮ್ಮ ಕಾರ್ಗೆ ಪ್ಲೀಸ್ ಸರ್. ರಿಪಬ್ಲಿಕ್ ಟಿವಿ ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್ ಮಾತಾಡಿ ಸರ್, ಪ್ಲೀಸ್. ಓಕೆ, ವಿಜೇಂದ್ರ ಮತ್ತು ಅವರು ಜೊತೆಗಿದ್ದಾರೆ. ಇನ್ನು 5 ನಿಮಿಷಗಳಲ್ಲಿ ಇಲ್ಲಿಗೆ ಬರ್ತಾರೆ. ಏನು ಜಾಗ ಇದೆ ನಾನು ತೋರಿಸ್ತಾ ಇದ್ದೆ, ಇದಲ್ಲ. ಕಾರ್ಯಕರ್ತರಲ್ಲಿ ಕಾಯ್ತಾ ಇದ್ದಾರೆ ದಾವಣಗೆರೆಯಲ್ಲಿ, ಇದು ಚಿಕ್ಕಮಗಳೂರಲ್ಲಿ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ. ಅಶೋಕ್ ಮತ್ತು ವಿಜೇಂದ್ರ ಜೊತೆಗಿದ್ದಾರೆ. ಆ ಕ್ಷಣವೇ ನೋಡಿ, ಇದು ಎಲ್ಲಿದ್ದೀರಿ ಅಲ್ಲೇ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಕಾರಣ ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಕರೆಕ್ಟಾದ ಜಾಗದಲ್ಲಿ ಬಿಡುಗಡೆಯಾಗಿ ಅಲ್ಲೊಂದು ಪತ್ರಿಕಾಗೋಷ್ಠಿ ಕೂಡ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಗೆ ಓಕೆ, ಸಿ ಟಿ ರವಿ ಅವರ ಅಡ್ವೊಕೇಟ್ ಆಗಿರುವಂಥ ಸಿದ್ಧಾರ್ಥ್ ಅವರು ಮಾತಾಡ್ತಾ ಇದ್ದಾರೆ. ಸಿದ್ಧಾರ್ಥ್ ಸರ್, ನಮಸ್ತೆ. All the Supreme Court judgments also which we had quoted, including the High Court judgments as well, all of this was quoted. All the guidelines which have not been followed. Again, there was also a need as to why there was a need for an arrest. That was also because and that immediate arrest without notice. So which is why the provision is very, very clear. The statute is very, very clear to say that, see, if for any reason it is not so, you have not followed XYZ 1, 2, 3, 4, then it has to be a release forthwith. That is exactly what we had prayed for, and this is exactly what the Honorable High Court has also granted. Only condition is that we have to cooperate with the investigation, which we have always been ready to do. Siddharth Kumar. ಓಕೆ, ಸಿದ್ಧಾರ್ಥ್ ಕುಮಾರ್. ಓಕೆ, ನಮಗೆ ಗೊತ್ತಿರುವಂಥ ವಿಚಾರಗಳನ್ನು ಹೇಳಿದರು ಅವರು. ಹೆಚ್ಚೇನಿಲ್ಲ, ಅಂದರೆ ಯಾವ ರೀತಿ ಫಾಲೋ ಮಾಡಬೇಕಾಗಿತ್ತು ಅಂತೇಳಿ ಒಂದಂತೂ ಭಾಳ ಸ್ಪಷ್ಟ ಆಗ್ತಾ ಇದೆ. ನಿಜ ರೀ, ಹೇಳಿದ್ದಾರೆ ಅಕ್ಷಮ್ಯ ಅಪರಾಧ, ಅದರಲ್ಲಿ 2 ಮಾತಿಲ್ಲ. ಅಕ್ಷಮ್ಯ ಅಪರಾಧ ಒಂದು ವೇಳೆ ಅವರು ಹೇಳಿದ್ದಾರೆ, ಇನ್ನದು ಆಗಬೇಕಾಗಿದೆ. ಹೇಳಿದ್ದಾರಾ ಇಲ್ವ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ತನಕ ಆರೋಪವೇ ಆಯಿತು, ಹೇಳಿದ್ರು ದಿಟ್ಕೊಳ್ಳೋಣ, ತಪ್ಪು, ಅಕ್ಷಮ್ಯ ಅಪರಾಧ. ಆದರೆ ಒಮ್ಮೊಮ್ಮೆ ಈ ಥರ ಒಬ್ಬ MLA ಒಬ್ಬ ಮಂತ್ರಿ ಆಗಿದ್ದವ್ರನ್ನ ಈ ಥರ ನಡೆಸ್ಕೊಳ್ಳೋದಿದೆಯಲ್ಲ, ಗಾಯ ಆಗಿ 3 ಜಿಲ್ಲೆ ಸುತ್ತಾಡಿಸೋದು, ಇದು ಯಾವ ನ್ಯಾಯ? ಇದು ಯಾವುದೇ ಪಾರ್ಟಿ ಆಗಿರಲಿ, ಅದು BJP ಮಾಡಲಿ, ಕಾಂಗ್ರೆಸ್ ಮಾಡಲಿ, ಯಾರೇ ಮಾಡಲಿ, ಈ ಥರ ಅಂದರೆ ಇದು ದ್ವೇಷದ ರಾಜಕಾರಣ ಆಗಬಾರ್ದು. ಸಿ ಟಿ ರವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರೆ ಅದು ಅಕ್ಷಮ್ಯ ಅಪರಾಧ, ಒಂದು ಹೆಣ್ಣುಮಕ್ಕಳ ಬಗ್ಗೆ ಹೇಳಿರುವಂಥ ಅಪರಾಧ. ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಪೂರ್ಣವಾದಂಥ ಅಧಿಕಾರ ಇದೆ FIR ಮಾಡೋದಕ್ಕೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಕ್ರಮ ಕೈಗೊಳ್ಳಬೇಕು. ಆದರೆ ನಡೆಸ್ಕೊಳ್ಳೋ ಒಂದು ರೀತಿ ಇರುತ್ತೆ. ಅವರನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಯಾವ ಆಧಾರದಲ್ಲಿ ಅವರಿಗೀಗ ಕೋರ್ಟ್ ಈ ಒಂದು ಆದೇಶ ನೀಡಿರುವಂಥದ್ದು? ನಾವು ಒಂದು ರಿಟ್ ಅರ್ಜಿ ಸಲ್ಲಿಸಿದ್ವಿ.
ರಿಟ್ ಅರ್ಜಿಯಲ್ಲಿ ಏನು ಹೇಳಿದ್ವಿ, ಅರೆಸ್ಟ್ ಮಾಡಬೇಕಾದ್ರೆ ಕೆಲವು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ನೀವು ಪಾಲನೆ ಮಾಡಿಲ್ಲ. ಪಾಲಿಸಿಲ್ಲ ಅಂತ ಹೇಳ್ಕೊಂಡು ವಿ ಫೈಲ್ಡ್ ರಿಟ್ ಪಿಟಿಷನ್. ನಮಗೆ ಜೂರಿಡಿಕ್ಷನ್ ಬರ್ಬೇಕಾದ್ರೆ, ಹೈಕೋರ್ಟಲ್ಲಿ ಜೂರಿಡಿಕ್ಷನ್ ಬರ್ಬೇಕಾದ್ರೆ ನಾವು ಇಂಥ ಗೈಡ್ಲೈನ್ ನೀವು ಫಾಲೋ ಮಾಡಿಲ್ಲ. ಮತ್ತು ನನ್ನ ಪರ್ಸನಲ್ ಲಿಬರ್ಟಿ ಅಂತ ಹೇಳ್ತಾರೆ. ಆ ಪರ್ಸನಲ್ ಲಿಬರ್ಟಿ ಇನ್ಫ್ರಿಂಜ್ ಆಗಿದ್ರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್ ಪ್ರಕಾರ ನಾನು ಹೈಕೋರ್ಟ್ ಮುಂದೆ ಬಂದಿದ್ದೀನಿ. ಹೈಕೋರ್ಟ್ ಮುಂದೆ ಏನಂತ ನೀವು ಈಗ ಸರ್ಟನ್ ಗೈಡ್ಲೈನ್ಸ್ ಇದೆ. ನಮ್ಮ ಕೆಲವು ಹೈಕೋರ್ಟ್ ಜಜ್ಮೆಂಟ್ಸ್ ಇದೆ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಇದೆ, ಅದರಲ್ಲಿ ಗೈಡ್ಲೈನ್ಸ್ ಇದೆ. ಈ ಗೈಡ್ಲೈನ್ಸ್ ಪ್ರಕಾರ ಒಂದು ವೇಳೆ ಈ ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ ಅಂದರೆ ಅವಾಗ ಈಸ್ ಟು ಬಿ ರಿಲೀಸ್ ಇಮಿಡಿಯೇಟ್ಲಿ ಅಂತ ಹೇಳ್ಬಿಟ್ಟು ಅಥವಾ ಫೋರ್ತ್ ವಿತ್ ಅಂತ ಹೇಳ್ಬಿಟ್ಟು ಕೆಲವು ಜಜ್ಮೆಂಟ್ಸ್ ಇದೆ. ಆ ಜಜ್ಮೆಂಟ್ಸ್ನ ನಾವು ಇವತ್ತು ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ಕೊಂಡು ಓಕೆ ಸುನಿಲ್ ಕುಮಾರ್ ಅವರು ನಮ್ಮೊಂದಿಗೆ ಫೋನ್ ಹೋದಲ್ಲಿದ್ದಾರೆ. ಸುನಿಲ್ ಕುಮಾರ್ ಸರ್,